ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡೇ 2 ಆಫ್ ಅವರ್ ಗೋವಾ ಟ್ರಿಪ್. ನಾವು ಆನಂದ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಬಂದಿರೋದು ಕಲಂಗುಟ್ಟಿನಲ್ಲಿ ಲೊಕೇಟ್ ಆಗಿದೆ. ನಾವು ಬಾಗಾಯಿಂದ ಕಲಂಗುಟ್ಟಿಗೆ ಬಂದು ಹಾಗೆ ಅಲ್ಲಿಂದ ಮುಂದಕ್ಕೆ ಅಗೋಡಾಗೆ ಹೋಗ್ತಾ ಇದ್ದೀವಿ, ಅಗೋಡಾ ಫೋರ್ಟ್ಗೆ. ಬಟ್ ಫೋರ್ಟ್ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಈ ಒಂದು ಕಾರ್ನ ನಾವು ರೆಂಟಾಗಿ ತೊಗೊಂಡಿದ್ದೀವಿ ಇವತ್ತು. ನಿನ್ನೆ ಸ್ಕೂಟಿನ ತೊಗೊಂಡಿದ್ವಿ, ಈಗ 2 ಡೇಸ್ಗೋಸ್ಕರ ನಾವು ಕಾರ್ನ ತೊಗೊಂಡಿದ್ದೀವಿ ರೆಂಟ್ಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ 3 ಜನ ಇರೋದ್ರಿಂದ ಸ್ಕೂಟಿಲಿ ಓಡಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಡಾಲ್ಫಿನ್ ಸೈಟ್ ಸೀಯಿಂಗ್ ಇರುತ್ತೆ ಇಲ್ಲಿ. ಲಾಸ್ಟ್ ಟೈಮ್ ಒಂದ್ಸಲ ಬಂದವಾಗ ಡಾಲ್ಫಿನ್ ಸೈಟ್ ಸೀಯಿಂಗ್ ಇತ್ತು, ಬಟ್ ಈ ಸಲ ಅದೇನೂ ಇಲ್ವಂತೆ, ಡಾಲ್ಫಿನ್ಸ್ ಏನೂ ಇಲ್ಲ ಅಂತ ಹೇಳಿದ್ರು. ಹಾಗಂತ ಹೇಳ್ಬಿಟ್ಟು ಅದೇನೋ 5 ಪ್ಲೇಸಸ್ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಪರ್ ಹೆಡ್ 350 ರುಪೀಸ್ ಅಂತ ಹೇಳಿದ್ದಾರೆ. ಆದರೆ ಬಾರ್ಗೇನ್ ಮಾಡಿದ್ಮೇಲೆ ಅವರು 800 ರುಪೀಸ್ಗೆ ಒಪ್ಕೊಂಡಿದ್ದಾರೆ 3 ಜನಕ್ಕೆ. ಸೊ ನಾವು ಟಿಕೆಟ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕ್ಯೂ ಅನ್ನೆಲ್ಲೂ ನಿಂತಿಲ್ಲ. ಹಾಗೆ ಇನ್ನೂ ಯಾರೋ ಒಬ್ಬರು ಬಂದು ನಮ್ಮನ್ನ ಅಪ್ರೋಚ್ ಮಾಡಿದ್ರು, ಅವರೇನೆ 800 ರುಪೀಸ್ಗೆ ಟಿಕೆಟ್ ಮಾಡಿಸ್ಕೊಟ್ರು 3 ಜನಕ್ಕೆ. ಹಾಗೆ ಕಾರ್ ಕೂಡ ಅಷ್ಟೇ, ಪರ್ ಡೇ 2000 ಅಂತ ಹೇಳಿದವರು 2 ದಿನಕ್ಕೆ 2000ಗೆ ಒಪ್ಕೊಂಡ್ರು. ಸೊ ನೀವು ಈ ಥರ ಟ್ರಾವೆಲಿಂಗ್ ಎಲ್ಲ ಮಾಡ್ತಿದ್ರೆ ಸ್ವಲ್ಪ ಬಾರ್ಗೇನಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ರೆ ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಇದು ಒಂದು ಗಣೇಶ ಟೆಂಪಲ್ಲು. ಇಲ್ಲಿ ಯಾವುದೋ ಒಂದು ಮೂವಿ ಶೂಟಿಂಗ್ ಆಗಿತ್ತು, ಅಮಿತಾಬ್ ಬಚ್ಚನ್ ಹಾಗೆ ಹೇಮಾ ಮಾಲಿನಿ ಅವ್ರದ್ದು, ಆ ಥರ ಏನೋ ಹೇಳಿದರು. ಹಾಗೆ ಇದು ಭೂತ್ನಾಥ್ ಟೆಂಪಲ್ಲು. ದೂರದಿಂದನೇ ತೋರಿಸ್ತಾರೆ, ತೀರಾ ಏನು ಹತ್ರಕ್ಕೆ ಕರ್ಕೊಂಡೋಗಿ ತೋರಿಸಲ್ಲ. ಹಾಗೆ ರಿಟರ್ನ್ ಬರ್ತಾ ಇರೋ ಬೋಟ್ಸ್ ಕೂಡ ಕಾಣಿಸಿದ್ವು. ಈ ಎಲ್ಲೋ ಬೋಟ್ ಒಂದು ಚೆನ್ನಾಗಿತ್ತು, ನಮ್ಮದು ಬೋಟು ಅಷ್ಟೇ. ಹೀಗೆ ರಿಟರ್ನ್ ವಾಪಸ್ ತಿರುಗಿಸ್ಕೊಂಡ್ಬರ್ತಾರೆ. ಆಲ್ಸೋ ಒಂದು ಕೋಕೋ ಬೀಚ್ ತೋರಿಸಿದ್ರು. ಕೋಕೋ ಬೀಚ್ ಅಂದರೆ ದೂರದಿಂದ ಎಲ್ಲೋ ಒಂದು ಕಡೆ ತೋರಿಸಿದ್ದಾರೆ. ಇದು ಬಂದು ಪೋರ್ಚುಗೀಸ್ ಚರ್ಚ್ ಅಂತ ಹೇಳಿಬಿಟ್ಟು ತುಂಬ ದೂರದಿಂದನೇ ಕಾಣಿಸ್ತಾ ಇದೆ. ಹಾಗೆ ಕೋಕೋ ಬೀಚ್ ಮತ್ತು LPK ವಾಟರ್ ಫ್ರಂಟ್ ಅಷ್ಟೊಂದು ಏನೂ ಕಾಣಿಸ್ಲಿಲ್ಲ ಕರೆಕ್ಟಾಗಿ. ಕೋಕೋ ಬೀಚ್ ಬಂದು ತುಂಬ ಕೋಕೋನಟ್ ಟ್ರೀಸಿಂದ ತುಂಬಿಕೊಂಡಿರೋ ಬೀಚು, ದೂರದಿಂದ ತೋರಿಸ್ತಾರೆ. ಇನ್ನು LPK ವಾಟರ್ ಫ್ರಂಟ್ ಅಂತೂ ಏನಂತಾನೆ ಗೊತ್ತಾಗಲಿಲ್ಲ. ಹಾಗೆ ಈ ಬೋಟಲ್ಲೇ ಕನ್ನಡದವರು ಇದ್ರು, ಹಾಗೆ ಅವರೇ ಸಾಂಗ್ಸ್ನೆಲ್ಲ ಹಾಕಿದ್ರು. ಮಸ್ತ್ ಹುಡುಗಿ ಬಂದು ಆ ಥರ ಎಲ್ಲ ಸಾಂಗ್ಸ್ ಹಾಕಿದ್ರು, ಚೆನ್ನಾಗಿರೋ ಸಾಂಗ್ಸ್, ಕನ್ನಡ ಸಾಂಗ್ಸ್ ಹಾಕಿದ್ರು. ಹುಡುಗರೆಲ್ಲ ಕುಣಿತಾ ಇದ್ರು, ಹಾಗೆ ಹುಡುಗಿರು ಸ್ಟಾರ್ಟ್ ಮಾಡ್ಕೊಂಡ್ರು ನಾವು ಏನು ಕಮ್ಮಿ ಇಲ್ಲ ಅಂತ ಹೇಳಿಬಿಟ್ಟು. ಸೊ ಇವರೆಲ್ಲ ಕನ್ನಡದವರೇ ಇದ್ರು, ಇನ್ನೂ ಸ್ವಲ್ಪ ವಯಸ್ಸಾದವರು ಕೂತಿದ್ರು. ನಾವು ಒಂದಿಷ್ಟು ಸೆಲ್ಫೀಸ್ನ ತೊಗೊಂಡ್ವಿ. ನೀವೇನಾದರೂ ಈ ಎಕ್ಸ್ಪೀರಿಯೆನ್ಸ್ ಮಾಡಿದರೆ, ಬೋಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ. ಲಾಸ್ಟ್ ಟೈಮ್ ನಾವು ಬಂದಾಗ ಚೆನ್ನಾಗಿತ್ತು, ಡಾಲ್ಫಿನ್ ಸೈಟ್ ಸೀಯಿಂಗ್ ಎಲ್ಲ ಇತ್ತು. ಬಟ್ ಈ ಸಲ ಆ ಥರದ್ದೇನೂ ಇರಲಿಲ್ಲ, ಡಾಲ್ಫಿನ್ ಸೈಟ್ ಸೀಯಿಂಗು ಇಲ್ಲ. ಹಾಗೆ ಈ ಒಂದಿಷ್ಟು ಪ್ಲೇಸಸ್ನ ತೋರಿಸ್ತಾರಲ್ಲ, ಇದೇನು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ. ಏನೇ ಅಮೌಂಟ್ ಕಮ್ಮಿ ಇದ್ರೂ 350 ರುಪೀಸ್ 300 ಏನೇ ಆಗಿದ್ರು ಅಷ್ಟೊಂದು ವರ್ತ್ ಅಂತ ಅನ್ನಿಸ್ಲಿಲ್ಲ. ನೀವೇನಾದರೂ ಹೋಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಅದಾದಮೇಲೆ ನಾವು ಸಿಕ್ವೇರಿಯಂ ಬೀಚ್ಗೆ ಮುಂದೆ ಬಂದಿರೋದು. ನೆಕ್ಸ್ಟ್ ಪಿಟ್ ಸ್ಟಾಪ್ ಕೊಟ್ಟಿರೋದು ಸಿಕ್ವೇರಿಯಂ ಬೀಚ್ಗೆ. ಇಲ್ಲಿ ವೆದರ್ ತುಂಬಾ ಚೆನ್ನಾಗಿದೆ, ಕೂಲ್ ಆಗಿದೆ. ಹಾಗೆ ತಿನ್ನೋದಕ್ಕೆ ಸಾಕಷ್ಟು ಒಂದು ಆಪ್ಷನ್ಸ್ ಇದೆ. ನಾವು ಪಾನಿಪುರಿನ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈ ಒಂಥರ ಕೋಲ್ಡ್ ಬ್ರೀಸ್ಗೆ ಮ್ಯಾಗಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ಈ ಬ್ರೇಡಿಂಗ್ ಕೂಡ ಅಷ್ಟೇ, ನಾನು ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ದೆ. ಈ ಸಲ ಏನೋ ಮಾಡಿಸ್ಕೊಳಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಮಾಡಿಸ್ಕೊಳೋದು ಬೇಡ ಅಂತ ಸುಮ್ಮನಾದೆ. ಆ್ಯಂಡ್ ಕ್ಲೌಡಿ ವೆದರ್. ಹಾಗೆ ಪಾನಿಪುರಿ ಅಂತೂ ತುಂಬಾ ಚೆನ್ನಾಗಿತ್ತು. ಪಾನಿಪುರಿ ಅಥವಾ ಗೋಲ್ಗಪ್ಪ ಅಂತ ಏನು ಹೇಳ್ತೀವಲ್ಲ, ಅದಂತೂ ಸಖತ್ತಾಗಿತ್ತು. ನಾವು ಯೂಶ್ವಲಿ ತುಮಕೂರು, ಬೆಂಗಳೂರು, ಮೈಸೂರಲ್ಲಿ ಏನು ತಿಂತೀವಲ್ಲ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ಒಂದಿಷ್ಟು ನಡಿಬೇಕು. ಇಲ್ಲೊಂದು ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ದಾರಿ ಹೋಗೋಕ್ಕೆ ಬಿಡೋದಿಲ್ಲ ಇವರು, ಕಂಪ್ಲೀಟ್ಲಿ ಕ್ಲೋಸ್ ಆಗಿ ಹೋಗಿದೆ ಬೀಚ್ಗೆ ಹೋಗೋ ದಾರಿ. ಆ ಕಡೆ ಬೇರೆ ರೂಟಿಂದ ಹೋಗ್ಬೋದು ಅಂತ ಅನಿಸುತ್ತೆ. ಸೊ ಈ ಥರ ವ್ಯೂ ಇದೆ ಇಲ್ಲಿ ಮೇಲಿಂದ ನೋಡಿದ್ರೆ. ಸೊ ಕಂಪ್ಲೀಟ್ ಒಂದು ಸರ್ಕಲ್, ಒಂದು ಫೋರ್ಟ್ ಥರ ಅನಿಸುತ್ತೆ. ಆ್ಯಂಡ್ ಇಲ್ಲಿ ಒಂದಷ್ಟು ಫೋಟೋಸ್ನ ತೆಗೆಸ್ಕೊಬೋದು, ವೀಡಿಯೋಸ್ನ ತೊಗೋಬೋದು. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗೋಗಿದೆ, ಹಾಗಾಗಿ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಎಲ್ಲೂ ಜಾಗ ಇಲ್ಲ. ಅಲ್ಲಲ್ಲೇ ಹೋಗಿ ಜನ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೇನು ಚಿಕ್ಕದಾಗಿ ಒಂಥರ ಕಿಟಕಿ ಥರ ಕಾಣಿಸ್ತಿದೆಯಲ್ಲ, ಅಲ್ಲಿ ಕೆಳಗಡೆ ಹೋಗ್ಬಿಟ್ಟು ನಾವು ನಿಂತ್ಕೊಂಡ್ಬಿಟ್ಟಿದ್ದೀವಿ. ಇನ್ನೇನು ಮಾಡೋದು, ಮಳೆ ಬರ್ತಿದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ವಾಪಸ್ ಹೊರಟ್ಬಿಟ್ಟಿದ್ದೀವಿ. ಆ್ಯಂಡ್ ಪಣಜಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಫುಡ್ ಟ್ರೈ ಮಾಡಬೇಕು ಅಂತ ನನ್ನ ಹಸ್ಬೆಂಡ್ಗೆ ಆಸೆ ಇತ್ತು. ಯಾಕಂದರೆ ಕೃಪಾಲಮ್ಮಣ್ಣ ಅವರು ಈ ಒಂದು ರೆಸ್ಟೋರೆಂಟ್ ಬಗ್ಗೆ ತುಂಬಾ ತೋರಿಸಿದ್ರು ಅವರ ಯೂಟ್ಯೂಬ್ ಚಾನಲಲ್ಲಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಪಣಜಿ ತನಕ ಬಂದಿದ್ದೀವಿ ನಾವು. ಅಗೋಡಾಯಿಂದ ಸೀದಾ ಪಣಜಿ ತನಕ ನಾವು ಲಂಚ್ಗೋಸ್ಕರ ಬಂದಿರೋದು. ಆ್ಯಂಡ್ ಚಪಾತಿ, ಸ್ಕ್ವಿಡ್ ಮಸಾಲ, ಹಾಗೆ ಚಿಕನ್ ಕರಿ, ಅದನ್ನು ಗೋವನ್ ಸ್ಟೈಲು, ಎಲ್ಲ ಪಕ್ಕಾ ಗೋವನ್ ಸ್ಟೈಲ್ ಫುಡ್ ಇರೋದು. ಸೊ ತುಂಬಾ ಚೆನ್ನಾಗಿತ್ತು. ಈ ಕರಿ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ. ಹಾಗೆ ವೈಟ್ ರೈಸ್ ಕೂಡ ತೊಗೊಂಡ್ವಿ. ಗ್ರೇವಿ ತುಂಬ ಜಾಸ್ತಿ ಇರೋದ್ರಿಂದ ಚಪಾತಿಗೆ ಸಾಲಲ್ಲ ಅಂತ ಅನಿಸ್ತು, ಹಾಗಾಗಿ 2 ರೈಸ್ ತೊಗೊಂಡ್ವಿ. ಹಾಗೆ ಇದೊಂದು ಬಾಂಗ್ಡಾ ಫ್ರೈ ತೊಗೊಂಡ್ವಿ. ಇನ್ನು ಸೀದಾ ನಾವು ವಾಪಸ್ಸು ಬಾಗ ಕಡೆಗೇ ಗಾಡಿನ ತಿರುಗಿಸಿದ್ವಿ. ಯಾಕಂತ ಅಂದರೆ ನಾವು ಅಲ್ಲೇ ನಾವು ರೆಸಾರ್ಟ್ ಬುಕ್ ಮಾಡಿರೋದು.
ಬಾಗ ಬೀಚಲ್ಲೇ ನಾವು ಯಾವುದದು RBR ಅಂತ ಏನು ರೆಸಾರ್ಟ್ನ ಬುಕ್ ಮಾಡಿರೋದು. ಸೊ ಅಲ್ಲಿಗೆ ವಾಪಸ್ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇ ಕಸಿನೋಸ್ ಎಲ್ಲ ಕಾಣಿಸುತ್ತೆ. ಸೊ ಇಲ್ಲಿಗೇನೂ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ನಾವು ಪ್ಲ್ಯಾನ್ ಮಾಡಿದ್ರೆ ಅದೊಂದು ವ್ಲಾಗ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವೇನಾದರೂ ಈ ಟೈಮಲ್ಲಿ ಗೋವಾಗೆ ಟ್ರಿಪ್ ಹಾಕಿದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.